ಎಲ್ಲರಿಗೂ ನಮಸ್ಕಾರ. ಸಿಂಪಲ್ ರೆಸಿಪೀಸ್ ಆ್ಯಂಡ್ ಲೈಫ್ ಸ್ಟೈಲ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಕುದಿಸಿ ಟೇಸ್ಟಿಯಾಗಿ ಚೌಳಿಕಾಯಿ ಪಲ್ಯ ಹೇಗೆ ಮಾಡೋದೆಂದು ತಿಳಿಸಿಕೊಡುತ್ತೇನೆ. ಮೊದಲಿಗೆ ಚೌಳಿಕಾಯಿಯನ್ನು ಕತ್ತರಿಸಿ ತೊಳೆದು ಕುದಿಯಲು ಇಡಬೇಕು. ಹೀಗೆ ಕುದಿಯಲು ಇಟ್ಟು ಕುದ್ದು ಕಲರ್ ಚೇಂಜ್ ಆಗುವವರೆಗೂ ನೋಡಬೇಕು. ಕುದಿಸಿದ ನಂತರ ನೀರಿನಿಂದ ಸೋಸಿ ಬೇರ್ಪಡಿಸಬೇಕು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದಕ್ಕೆ ಬೇಕಾಗುವ ಪದಾರ್ಥಗಳು: ಈರುಳ್ಳಿ, ಟೊಮೆಟೊ, ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು, ನಂತರ 10 ಎಸಳು ಬೆಳ್ಳುಳ್ಳಿ ಮತ್ತು ಶೇಂಗಾದೊಂದಿಗೆ ಚೆನ್ನಾಗಿ ಕುಟ್ಟಿಕೊಳ್ಳಿ. ಇದನ್ನು ಒಂದು ಪ್ಲೇಟಿನಲ್ಲಿ ತೆಗೆದಿಟ್ಟುಕೊಳ್ಳಬೇಕು. ಚೆನ್ನಾಗಿ ಕುಟ್ಕೊಂಡಿಟ್ಕೋಬೇಕು. ಇವಾಗ ಕಡಾಯಿ ಇಟ್ಟುಕೊಂಡು ಎಣ್ಣೆ ಹಾಕಿ ಅದು ಚೆನ್ನಾಗಿ ಕಾಯಬೇಕು. ಹೀಗೆ ಚೆನ್ನಾಗಿ ಕಾದಾಗ ಸಾಸಿವೆ ಹಾಕಿ, ಸಾಸಿವೆ ಚಟಪಟ ಅಂದಾಗ ಜೀರಿಗೆ ಹಾಕಿ, ನಂತರ ಕರಿಬೇವು ಸೊಪ್ಪು ಹಾಕಬೇಕು. ನಂತರ ಅದರ ಜೊತೆಯಲ್ಲೇ ಈರುಳ್ಳಿ, ಟೊಮೆಟೊ, ಅದರ ಜೊತೆಗೆ ಕುದಿಸಿಟ್ಟಂಥ ಏನು ನಾವು ಕುದಿಸಿಟ್ಟಿದ್ದೀವಲ್ಲ ಚೌಳಿಕಾಯಿಯನ್ನು ಕೂಡ ಇದ್ರ ಜೊತೆಗೇ ಹಾಕಬೇಕು. ಈ ಮೂರನ್ನು ಒಟ್ಟಿಗೆ ಹಾಕಿ ಚೆನ್ನಾಗಿ ತಿರುವಬೇಕು. ಈ ಮೂರನ್ನು ಒಂದೇ ಟೈಮಲ್ಲಿ ಹಾಕುವುದರಿಂದ ಏನಾಗುತ್ತಂದರೆ ಮೂರು ಪದಾರ್ಥಗಳು ನೀಟಾಗಿ ಎಣ್ಣೆಯಲ್ಲಿ ಕರಿಯುತ್ತವೆ ಮತ್ತು ಚೆನ್ನಾಗಿ ಫ್ರೈ ಆಗುತ್ತವೆ. ಹೀಗೆ 5 ನಿಮಿಷಗಳ ಕಾಲ ಚೆನ್ನಾಗಿ ಎಣ್ಣೆಯಲ್ಲಿ ತಿರುವಬೇಕು. ಎಣ್ಣೆಯಲ್ಲಿ ಬೇಯಿಸಿದ ನಂತರ ಚೆನ್ನಾಗಿ ಬೇಯ್ದ ನಂತರ ನಮಗೆ ಗೊತ್ತಾಗುತ್ತೆ, ಅದು ಕಲರ್ ಚೇಂಜ್ ಆಗಿಬಿಡುತ್ತೆ ಎಣ್ಣೆಯಲ್ಲಿ ನೋಡಿದ ತಕ್ಷಣವೇ. ಇವಾಗ ನೋಡಿ, ಇನ್ನೂ ಅಷ್ಟೊಂದು ಕಲರ್ ಚೇಂಜ್ ಆಗಿಲ್ಲ. ಇನ್ನೂ ಚೆನ್ನಾಗಿ 5 ನಿಮಿಷಗಳ ಕಾಲ ಚೆನ್ನಾಗಿ ತಿರುವಾಡಬೇಕು. ತಿರುವಾಡಿದ ನಂತರ ಈ ರೀತಿಯಾಗಿ ಕಲರ್ ಚೇಂಜ್ ಆಗ್ತಾ ಇದೆ ನೋಡಿ. 3 ಪದಾರ್ಥಗಳು ಎಷ್ಟು ಸಾಫ್ಟ್ ಆಗಿದ್ದಾವೆ. ಹೀಗೆ ಸಾಫ್ಟ್ ಆದಾಗ ಅರಿಶಿನ ಪುಡಿ ಹಾಕಬೇಕು. ನಂತರ ಖಾರದ ಪುಡಿ, ನಾವು ಮಸಾಲೆ ಖಾರನ ಹಾಕ್ತೀವಿ. ನಿಮಗೆ ಯಾವ ಖಾರ ಇರುತ್ತೋ ಆ ಖಾರವನ್ನು ಹಾಕಬೇಕು. ನಾನು ಸ್ವಲ್ಪ ಹೆಚ್ಚಾಗಿ ಖಾರ ಹಾಕೋತೀನಿ, ಯಾಕಂದರೆ ನಾವು ರೊಟ್ಟಿ ಜೊತೆ ತಿನ್ನೋದ್ರಿಂದ ಖಾರ ಬೇಕಾಗುತ್ತೆ. ಹೀಗೆ ಮೂರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಖಾರ ಇದೆಲ್ಲ ಹೊತ್ತಲಾರ್ದಂಗೆ, ಸೀದು ಹೋಗಲಾರ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ನಾವು ಕುಟ್ಟಿಟ್ಟಿದ್ದೀವಲ್ಲ ಆಗಲೇ ಶೇಂಗಾ ಮತ್ತು ಬೆಳ್ಳುಳ್ಳಿ, ಇದು ಮೇನ್ ಇಂಗ್ರೀಡಿಯೆಂಟ್ಸ್ ಇದಕ್ಕೆ. ಇದನ್ನೇನು ಮಾಡಬೇಕು, ಶೇಂಗಾ ಮತ್ತು ಬೆಳ್ಳುಳ್ಳಿಯನ್ನು ನಾವೀಗೇನು ಖಾರ ಉಪ್ಪು ಹಾಕಿ ರೆಡಿ ಮಾಡ್ಕೊಂಡಂಥ ಚೌಳಿಕಾಯಿ ಪಲ್ಯಗೆ ಹಾಕಬೇಕು. ಹಾಕಿ ಚೆನ್ನಾಗಿ ತಿರುವಾಡಬೇಕು. ಈಗ ತಿರುವಾಡಿದರೆ ಪೂರ್ಣ ಪಲ್ಯ ರೆಡಿ ಆಗಿಬಿಡ್ತು. ಈಗ ಏನು ಮಾಡಬೇಕಂದ್ರೆ, ಈಗ ತಿರುವಾಡಿದ ನಂತರ ಸ್ವಲ್ಪ ನೀರನ್ನು ತಗೊಳ್ಳಿ. ಸ್ವಲ್ಪ ನೀರು ಹಾಕಿ, ಯಾಕಂದರೆ ತುಂಬ ಡ್ರೈ ಆಗಿಬಿಟ್ಟಿರುತ್ತೆ. ಸ್ವಲ್ಪ ನೀರು ಹಾಕಿ, ನಮಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ನೀರು ಹಾಕಿ ತಿರುವಾಡಿ ಏನು ಮಾಡಬೇಕಂದ್ರೆ ಚೆನ್ನಾಗಿ ತಿರುವಾಡಿ ಅದನ್ನು ಒಂದು ಮುಚ್ಚಳವನ್ನು ತಗೊಂಡು 1 ನಿಮಿಷ ಮುಚ್ಚಿ ಕುದಿಸಬೇಕು. ಒಂದೇ 1 ನಿಮಿಷ ಮುಚ್ಚಿ ಕುದಿಸಿ ನಂತರ ತೆಗೆದು ನೋಡಬೇಕು. ನಂತರ ತೆಗೆದಾಗ ಹೇಗಿರುತ್ತೆ ನೋಡಿ, ಮೇಲೆಲ್ಲ ಎಣ್ಣೆ ತೇಲ್ತಾ ಇರುತ್ತೆ. ಇವಾಗ ಏನಾಯಿತು, ನಾವು ಕೊತ್ತಂಬರಿ ಸೊಪ್ಪು ಹಾಕಿದರೆ ರೆಡಿ ಆಯಿತು. ನಮ್ಮದು ಚೌಳಿಕಾಯಿ ಪಲ್ಯ, ಮಸ್ತಾಗಿರುವಂಥ ಚೌಳಿಕಾಯಿ ಪಲ್ಯ ರೆಡಿ ಆಯಿತು. ಈಗ ಸವಿಯಲು ಸಿದ್ಧವಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ರೊಟ್ಟಿ ಜೊತೆ ತಿಂದರೆ ಬೊಂಬಾಟಾಗಿರುತ್ತೆ ನೋಡಿ. ಅಕ್ಷಿ ಹಿಂಡಿ ಚೌಳಿಕಾಯಿ ಪಲ್ಯ. ಥ್ಯಾಂಕ್ ಯು.